ದೇವರ ಅತಿ ಪರಿಶುದ್ಧ ನಾಮದಲ್ಲಿ ಈ ಒಂದು ವಾಕ್ಯವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಸ್ವಾಗತವನ್ನು ಬಯಸುವಂಥವನಾಗಿದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ನಾವು ಕಲಿತಾ ಇದ್ದೇವೆ ಪುನರುಜ್ಜೀವನ ಮತ್ತು ಧಾರ್ಮಿಕ ಸುಧಾರಣೆ, ರಿವೈವಲ್ ಆ್ಯಂಡ್ ರಿಫಾರ್ಮೇಷನ್. ಏನು ಈ ಪುನರುಜ್ಜೀವನ, ಈ ಧಾರ್ಮಿಕ ಸುಧಾರಣೆ ಎಂಬುದನ್ನು ನೋಡುವಾಗ ನಮ್ಮ ಜೀವಿತಗಳಲ್ಲಿ ಅನೇಕ ಬಾರಿ ಕ್ರೈಸ್ತ ಭಕ್ತರಾಗಿ ನಮ್ಮಲ್ಲಿರುವಂಥ ಉತ್ಸಾಹವನ್ನು ಕಳ್ಕೊಳ್ಳುವಂಥದ್ದು, ನಿರುತ್ಸಾಹದಲ್ಲಿ ಜೀವಿಸುವಂಥದ್ದು, ನಿರಾಶೆಯನ್ನು ಹೊಂದುವಂಥದ್ದು, ಉಗುರು ಬೆಚ್ಚಗಿನ ಸ್ಥಿತಿಯಲ್ಲಿ ನಾವಿರುವಾಗ ದೇವರು ತಾನೇ ಅನೇಕ ವಿಧಾನಗಳಲ್ಲಿ ನಮ್ಮನ್ನು ಬಲಪಡಿಸ್ತಾನೆ. ಇವತ್ತು ನಾವು ಕಲಿತಾ ಇದ್ದೇವೆ ದೇವರ ವಾಕ್ಯದ ಮೂಲಕ ದೇವರು ನಮ್ಮನ್ನು ಉಜ್ಜೀವನಗೊಳಿಸ್ಲಿಕ್ಕೆ ಸಾಧ್ಯ. ದೇವರ ಒಂದು ಪ್ರಾರ್ಥನೆ ಮುಖಾಂತರ ನಾವು ಉಜ್ಜೀವನವನ್ನು ಹೊಂದಲಿಕ್ಕೆ ಸಾಧ್ಯ. ಅಷ್ಟು ಮಾತ್ರವಲ್ಲದೆ ಇವತ್ತಿನ ವಾಕ್ಯದಲ್ಲಿ ರಿವೈವಲ್ ಬೈ ದ ಹೋಲಿ ಸ್ಪಿರಿಟ್, ಈ ಒಂದು ಪವಿತ್ರಾತ್ಮನಿಂದಲೂ ಸಹ ನಾವು ಉಜ್ಜೀವನವನ್ನು ಪಡೆಯಬಹುದು ಎಂಬುದಾಗಿ ಕಲಿಯುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮೂಲಕ ನಾವು ಮುಂದುವರಿಯೋಣ. ಸರ್ವಶಕ್ತನಾದ ಸ್ವರ್ಗೀಯ ತಂದೆಯೇ, ಈ ಒಂದು ಪುನರುಜ್ಜೀವನ ಮತ್ತು ಧಾರ್ಮಿಕ ಸುಧಾರಣೆ ಬಗ್ಗೆ ನಾವು ಕಲಿಯುವಾಗ ನಮ್ಮಲ್ಲಿಯೂ ಸಹ ಅನೇಕ ಸಂದರ್ಭಗಳಲ್ಲಿ ಉಜ್ಜೀವನ ಇಲ್ಲದೆ ಸ್ವಾಮಿ ನಿರ್ಜೀವ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮನ್ನು ಮತ್ತೆ ಪುನಃ ಉತ್ತಮ ಸ್ಥಿತಿಗೆ ತಂದು ಕರ್ತನೆ ನಮ್ಮಲ್ಲಿ ಉಜ್ಜೀವನ ಉಂಟು ಮಾಡು. ನಮಗೆ ಬೇಕಾದಂಥ ಆತ್ಮಿಕ ಬಲ, ಶಕ್ತಿ, ಸಾಮರ್ಥ್ಯ ನಿನ್ನ ಪವಿತ್ರಾತ್ಮನಿಂದ ಅನುಗ್ರಹವಾಗಲಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ ಯಾವ ರೀತಿ ಪರಿಶುದ್ಧಾತ್ಮನು ನಮ್ಮನ್ನು ಉಜ್ಜೀವಗೊಳಿಸಲಿಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿಯಲ್ಲಿ ಪವಿತ್ರಾತ್ಮನ ಕಾರ್ಯಗಳಿಲ್ಲದೆ, ಪವಿತ್ರಾತ್ಮನ ನಡೆಸುವಿಕೆ ಇಲ್ಲದೆ ನಾವು ಒಂದು ನೂತನ ಸ್ವಭಾವವನ್ನು, ಹೊಸ ಜೀವಿತವನ್ನು, ನಮ್ಮಲ್ಲಿ ಪುನರುಜ್ಜೀವನವನ್ನು ಪಡೆಯೋದು ಭಾಳ ಕಷ್ಟ. ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿದೆ ಪ್ರಿಯರೇ. ಯಾವ ರೀತಿಯಲ್ಲಿ ಕೆಲವು ಭಕ್ತರ ಜೀವನಗಳು ಪವಿತ್ರಾತ್ಮನ ಒಂದು ವರದಾನಕ್ಕಿಂತ ಮುಂಚೆ ಹೇಗಿತ್ತು ಹಾಗೂ ಪವಿತ್ರಾತ್ಮನ ಹೊಂದಿದ ಮೇಲೆ ಅವರ ಬದುಕು ಯಾವ ರೀತಿಯಲ್ಲಿ ಮಾರ್ಪಾಡಾಯಿತು. ನಿಜವಾಗಿಯೂ ನಮ್ಮ ಜೀವನದಲ್ಲಿ ನಾವು ಉಜ್ಜೀವನವನ್ನು ಪಡಿಬೇಕಂತ ಹೇಳಿದರೆ ಈ ಪವಿತ್ರಾತ್ಮನ ಅವಶ್ಯಕತೆ ಇದೆಯಾ? ನಾವು ಸತ್ಯವೇದ ನೋಡ್ತೇವೆ, ಕ್ರಿಸ್ತಶಕ ಸುಮಾರು 110ನೇ ಒಂದು ಇಸ್ವಿಯಲ್ಲಿ ಈ ಟರ್ಕಿ ದೇಶದ ಉತ್ತರ ಕರಾವಳಿ ಭಾಗದಲ್ಲಿ ಬಿತೂನಿ ಅನ್ನುವಂಥ ಒಂದು ರೋಮ್ ಪಟ್ಟಣ, ಈ ಪಟ್ಟಣದ ದೇಶಾಧಿಪತಿಯಾದಂಥ ಪ್ಲೀನಿ ಅನ್ನುವಂಥ ಒಬ್ಬ ವ್ಯಕ್ತಿ ಆ ರೋಮ್ ಚಕ್ರವರ್ತಿ ಟ್ರಾಜನ್ ಈತನಿಗೆ ಒಂದು ಪತ್ರವನ್ನು ಬರೀತಾನೆ. ಆ ಪತ್ರದಲ್ಲಿ ಏನು ಬರೀತಾನೆ ಅಂತೇಳಿದರೆ, ಅಲ್ಲಿನ ದೇಶಾಧಿಪತಿಯಾದಂಥ ಈ ಪ್ಲೀನಿ ಅನ್ನುವನು ಕ್ರಿಸ್ತರನ್ನು ಹಿಂಬಾಲಿಸುವಂಥ ಜನರನ್ನು ಕೊಲ್ಲೋದಕ್ಕೆ, ಅವ್ರನ್ನ ಹಿಂಸೆ ಪಡಿಸೋದಕ್ಕೆ, ಅವ್ರನ್ನ ನಾಶ ಮಾಡೋದಕ್ಕೆ ಭಾಳ ದೊಡ್ಡ ಒಂದು ಆಜ್ಞೆಯನ್ನು ಹೊರಡಿಸಿರ್ತಾನೆ. ಆತನು ಪ್ರತಿ ದಿವಸ 100 ಕ್ರಿಸ್ತನ ಹಿಂಬಾಲಕರನ್ನು ಕೊಲ್ಲುವಂಥ ಕೆಲಸಗಳನ್ನ ಮಾಡ್ತಾ ಇದ್ದ. ಭಾಳ ಕ್ರೂರವಾದಂಥ ಕೃತ್ಯ ನಡೀತಾ ಇತ್ತು. ಇಷ್ಟೆಲ್ಲ ಆದಾಗ್ಯೂ ಸಹ ಆತ ಒಂದು ಪತ್ರವನ್ನು ತನ್ನ ಚಕ್ರವರ್ತಿಗೆ ಬರೆದು ಹೇಳ್ತಾನೆ, ಈ ದೇಶದಲ್ಲಿ ಕ್ರೈಸ್ತರನ್ನ ಪ್ರತಿದಿನ ಭಾಳಷ್ಟು ಸಂಖ್ಯೆಯಲ್ಲಿ ನಾವು ಹತ ಮಾಡ್ತಾ ಇದ್ದೇವೆ, ಕೊಂದಾಗ್ತಾ ಇದ್ದೇವೆ. ಆದರೂ ಸಹ ಸ್ತ್ರೀ, ಪುರುಷರು, ಮಕ್ಕಳು, ವಯಸ್ಕರು ಇವರೆಲ್ಲರನ್ನ ನಾವು ಎಣಿಸ್ತಾ ಹೋದರೆ ಈ ಕ್ರೈಸ್ತ ಧರ್ಮ ಭಾಳ ಪ್ರಬಲವಾಗಿ ಹರಡಿರೋದು ನನ್ನ ಗಮನಕ್ಕೆ ಬರ್ತಾ ಇದೆ. ಇವರ ಸಂಖ್ಯೆಯಲ್ಲಿ ಕಡಿಮೆ ಎಂಬುದಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ, ಆದರೆ ಅವರು ಭಕ್ತಿಯಲ್ಲಿ, ಬಲದಲ್ಲಿ, ಶಕ್ತಿಯಲ್ಲಿ ಭಾಳ ಆಳವಾಗಿ ಬೇರೂರಿದ್ದಾರೆ ಎಂಬುದಾಗಿ ಅವನೇನು ಮಾಡ್ತಾನೆ, ಒಂದು ಪತ್ರವನ್ನು ಬರೆಯುವಂತ ನೋಡ್ತೇವೆ. ಸೊ ಈ ಒಂದು ಘಟನೆ ನಡೆಯುವಾಗ ಆ ಚಕ್ರವರ್ತಿಗೆ ಆ ಪತ್ರವನ್ನು ಓದಿ ಭಯ ಸ್ಟಾರ್ಟ್ ಆಗುತ್ತೆ. ಹೌದಾ, ಕ್ರೈಸ್ತರನ್ನ ನಾವು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಹಾಗಾದರೆ ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ ಪ್ರಿಯರೇ. ಇವತ್ತು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಆತನ ಮಕ್ಕಳನ್ನು ದೇವರು ತನ್ನ ಪವಿತ್ರಾತ್ಮನ ಮೂಲಕ ನಡೆಸ್ತಾ ಇದ್ದಾನೆ. ಇವತ್ತು ಎಷ್ಟೋ ಅನ್ಯರಿಗೆ ಈ ಪವಿತ್ರಾತ್ಮನ ಬಲ ಅಂದರೆ ಏನಂತ ಗೊತ್ತಿಲ್ಲ. ಆದರೆ ದೇವರ ಮಕ್ಕಳಾಗಿ ನಾವು ತಿಳ್ಕೊಳ್ಬೇಕು, ಅದನ್ನು ಅನುಭವಿಸ್ಬೇಕು. ಪವಿತ್ರಾತ್ಮನ ಬಲ ಅನ್ನುವಂಥದ್ದು ನಮ್ಮ ಮೇಲೆ ಬರುವಾಗ ಈ ಪವಿತ್ರಾತ್ಮನು ಏನೆಲ್ಲ ಕಾರ್ಯಗಳನ್ನ ಸಾಧಿಸ್ತಾನೆ. ನಾವು ನಮ್ಮ ಸತ್ಯವೇದವನ್ನು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನಕ್ಕೆ ನಾವು ತಿರುಗಿಸೋದಾದರೆ, ಆಕ್ಟ್ಸ್ ಚಾಪ್ಟರ್ 1:8 ಹೇಳುತ್ತೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ, ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು.
ಈ ವಾಕ್ಯ ಭಾಳ ಸ್ಪಷ್ಟವಾಗಿ ಮಾತಾಡುತ್ತೆ. ಯೇಸು ಸ್ವಾಮಿ ಕೊನೆಯ ಮಾತುಗಳಿದು. ಅವರು ಪರಲೋಕಕ್ಕೆ ಏರಿ ಹೋಗೋದಕ್ಕಿಂತ ಮುಂಚೆ ತನ್ನ ಶಿಷ್ಯರನ್ನು ಕರೆದುಕೊಂಡು ಆ ಎಣ್ಣೆಯ ಮರಗಳ ಗುಡ್ಡದಲ್ಲಿ ಅವರಿರುವಾಗ ಕಟ್ಟಕಡೆದಾಗಿ ಸ್ವಾಮಿ ಕೆಲವು ವಿಷಯಗಳನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಆ ಕೆಲವು ವಿಷಯಗಳಲ್ಲಿ ಒಂದು ಪವಿತ್ರಾತ್ಮನ ವರದಾನ. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವೇನು ಮಾಡಬೇಕು? ನೀವು ಬಲವನ್ನು ಹೊಂದುತ್ತೀರಿ. ಆ ಬಲವನ್ನು ಪಡ್ಕೊಂಡು ನೀವು ಯೆರೂಸಲೇಮಿಗೆ, ಯೂದಾಯಕ್ಕೆ, ಸಮಾರ್ಯಕ್ಕೆ ಹಾಗೂ ಭೂಲೋಕದ ಕಟ್ಟ ಕಡೆವರೆಗೆ ನನಗೆ ಸಾಕ್ಷಿಗಳಾಗಿ ನೀವಿರಬೇಕು. ಇವತ್ತು ನಮ್ಮಲ್ಲಿ ನಮ್ಮ ಜೀವಿತಗಳಲ್ಲಿ ಒಂದು ಉಜ್ಜೀವನ ಆಗಬೇಕಂತ ಹೇಳಿದರೆ, ಬದಲಾವಣೆ ಬರಬೇಕಂತ ಹೇಳಿದರೆ, ನಮ್ಮ ಸ್ವಭಾವಗಳು ದೇವರಿಗೆ ಮೆಚ್ಚುಗೆ ಆದಂಥ ಸ್ವಭಾವಗಳಾಗಿ ಮಾರ್ಪಾಡನ್ನು ಹೊಂದಬೇಕಂತ ಹೇಳಿದರೆ ಪವಿತ್ರಾತ್ಮನ ಬಲ ಭಾಳಷ್ಟು ಮುಖ್ಯ ಪ್ರಿಯರೇ. ಆ ಒಬ್ಬ ಪ್ಲೀನಿ ಅನ್ನುವಂಥ ಶತಾಧಿಪತಿ, ದೇಶಾಧಿಪತಿ ಹೇಗೆ ತನ್ನ ಚಕ್ರವರ್ತಿಗೆ ಆತನ ಪತ್ರ ಬರೀತಾನೆ, ಕ್ರೈಸ್ತರನ್ನು ಪ್ರತಿ ದಿವಸ 100 ಜನರನ್ನು ನಾವು ಹತ ಮಾಡ್ತಾ ಇದ್ದೀವಿ, ಆದರೆ ಅವರ ಸಂಖ್ಯೆ ಪ್ರಸ್ತುತ ಎಷ್ಟಿದೆ ಅನ್ನೋದು ನಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಸಾಯಿಸಿದಷ್ಟು ಕೊಂದಷ್ಟು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ದೇವರ ಪವಿತ್ರಾತ್ಮನ ಕೆಲಸ ಇದು ಪ್ರಿಯರೇ. ಇವತ್ತು ನಮ್ಮಲ್ಲಿಯೂ ಸಹ ಅನೇಕ ಸಂದರ್ಭಗಳಲ್ಲಿ ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡುವಾಗ, ಪವಿತ್ರಾತ್ಮ ನಮ್ಮಲ್ಲಿ ವಾಸಿಸುವಾಗ, ಪವಿತ್ರಾತ್ಮ ನಮ್ಮ ಜೀವಿತಗಳಲ್ಲಿ ಇರುವಾಗ ನಮ್ಮ ಒಂದು ಜೀವಿತಗಳು ಬಲಯುತವಾಗಿರುತ್ತೆ. ನಮ್ಮ ಜೀವಿತಗಳು ಬಲವನ್ನು ಹೊಂದಿಕೊಳ್ಳುತ್ತೆ. ಸತ್ಯವೇದದಲ್ಲಿಯೂ ಸಹ ಸ್ವಾಮಿ ಹೇಳ್ತಾ ಇದ್ದಾರೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವೇನು ಮಾಡ್ರಿ? ನೀವು ಬಲವನ್ನು ಹೊಂದುವಿರಿ. ಇವತ್ತು ನಿಜವಾಗಿಯೂ ದೇವರ ಬಲ ನಮ್ಮಲ್ಲಿ ಇದೆಯಾ? ಪವಿತ್ರಾತ್ಮ ನಮ್ಮ ಮೇಲೆ ಬಂದಿದ್ದಾನ? ನಾವು ಸಾಕಷ್ಟು ಬಾರಿ ಅಂದ್ಕೊಳ್ತೀವಿ ನಮ್ಮಲ್ಲಿ ಪವಿತ್ರಾತ್ಮ ಇದ್ದಾನೆ, ಪವಿತ್ರಾತ್ಮ ನಮ್ಮನ್ನು ನಡೆಸ್ತಾ ಇದ್ದಾನೆ, ಪವಿತ್ರಾತ್ಮ ನಮ್ಮನ್ನು ಎಲ್ಲ ಸಂದರ್ಭಗಳಲ್ಲೂ ಮಾರ್ಗದರ್ಶನ ಮಾಡ್ತಾನೆ. ಆದರೆ ಈ ಪವಿತ್ರಾತ್ಮನ ಬಲವನ್ನು ನಾವು ನಿಜವಾಗಿಯೂ ಹೊಂದ್ಕೊಂಡಿದ್ದೇವಾ? ಏನಿದು ಪವಿತ್ರಾತ್ಮನ ಬಲ? ಈ ಪವಿತ್ರಾತ್ಮನ ಬಲ ನಮ್ಮಲ್ಲಿ ಬರುವುದಾದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಇದೇ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನ ನಾವು ಓದೋಣ. ವಾಕ್ಯ ಹೇಳುತ್ತೆ, ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೆ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ತಮ್ಮ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಪವಿತ್ರಾತ್ಮನ ಬಲ ನಮ್ಮ ಮೇಲೆ ಬಂದಾಗ ಏನು ಬದಲಾವಣೆ, ಯಾವ ಕಾರ್ಯ ಜರುಗುತ್ತೆ ಅನ್ನೋದಕ್ಕೆ ಇದು ಒಂದು ಉತ್ತಮ ಉದಾಹರಣೆ. ಇಲ್ಲಿ ಈ ಯೇಸುಸ್ವಾಮಿಯ ಶಿಷ್ಯರು ಯೇಸುಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಟ್ಟ ನಂತರ ಅವರೇನು ಮಾಡ್ತಾ ಇದ್ದಾರೆ? ಏಕ ಮನಸ್ಸಿನಿಂದ ಒಂದು ಕಡೆ ಅವರು ಸೇರಿ ಪವಿತ್ರಾತ್ಮನಿಗೋಸ್ಕರ ನಿರೀಕ್ಷಿಸ್ತಾ ಇದ್ದಾರೆ. ಸ್ವಾಮಿ ಹೇಳಿದರು, ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 7 ಮತ್ತು 8ನೇ ವಚನ, ನಾನು ಹೋದ ನಂತರ ಒಬ್ಬ ಸಹಾಯಕನ ನಿಮಗೆ ಕಳಿಸ್ಕೊಡ್ತೇನೆ. ಆತನು ನೀತಿ, ನ್ಯಾಯ, ಪಾಪದ ವಿಷಯದಲ್ಲಿ ನಿಮಗೆ ಅರಿವನ್ನು ಹುಟ್ಟಿಸ್ತಾನೆ. ಪಾಪ ಅಂತ ಅಂದ್ರೆ ಏನು, ನೀತಿ ಅಂತ ಅಂದ್ರೆ ಏನು, ನ್ಯಾಯ ತೀರ್ಪು ಅಂದರೆ ಏನು, ಇವೆಲ್ಲವುಗಳಲ್ಲಿ ನಿಮಗೆ ಅರಿವು ಬರುತ್ತೆ, ನಿಮಗೆ ತಿಳುವಳಿಕೆ ಬರುತ್ತೆ, ನಿಮಗೆ ಜ್ಞಾನ ಬರುತ್ತೆ. ಇವುಗಳನ್ನು ನೀವು ಅನುಸರಿಸಿ ನಡೆಯುವುದಕ್ಕೆ ನಿಮಗೆ ಬಲ ಬರುತ್ತೆ ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡಿದಂತೆ ಅವರೇನು ಮಾಡಿದ್ದಾರೆ? ಈ ಪವಿತ್ರಾತ್ಮನ ತನ್ನ ಶಿಷ್ಯರ ಮೇಲೆ ಕೊಟ್ಟಿರೋದು ನೋಡ್ತೇವೆ ಪ್ರೇಯರ್. ಯಾವಾಗ ಆ ಪವಿತ್ರಾತ್ಮನ ವರದಾನ ಶಿಷ್ಯರಿಗಾಯಿತು, ಏನಾಯಿತು? ಅವರ ಜೀವಿತಗಳಲ್ಲಿ ಬದಲಾವಣೆ ಆಯಿತು. ಅವರೆಲ್ಲರೂ ಸಹ ಪವಿತ್ರಾತ್ಮ ಭರಿತರಾದರು. ತಮಗೆ ಕೊಡಲ್ಪಟ್ಟಂಥ ಭಾಷೆಗನುಗುಣವಾಗಿ ಅವರು ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಒಂದು ಸಮಯದಲ್ಲಿ ಈ ಶಿಷ್ಯರ ಜೀವಿತಗಳನ್ನ ನೋಡುವಾಗ ಬೆಸ್ತರ ಒಂದು ಸಮುದಾಯದಿಂದ ಬಂದಂಥವರು, ಮೀನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಂಥ ಶಿಷ್ಯರುಗಳು, ಯಾವುದೇ ತಿಳುವಳಿಕೆ ಇಲ್ಲ, ಯಾವುದೇ ವಿದ್ಯಾಭ್ಯಾಸ ಇಲ್ಲ, ಯಾವುದೇ ಶಾಸ್ತ್ರಗಳ ಅರಿವಿಲ್ಲ, ಜ್ಞಾನ ಇಲ್ಲ. ಇಂಥ ಒಂದು ಆ ಶಿಷ್ಯರುಗಳು ಯೇಸುಸ್ವಾಮಿಯನ್ನು ಹಿಂಬಾಲಿಸಿಕೊಂಡು ಸುಮಾರು 3.5 ವರ್ಷಗಳು ಯೇಸುಸ್ವಾಮಿಯ ಜೊತೆಯಲ್ಲಿ ಅವರು ಜೀವಿಸಿ ಯೇಸುಸ್ವಾಮಿ ಪರಲೋಕಕ್ಕೆ ಹೋದ ನಂತರ ದಿಗ್ಭ್ರಾಂತಿಯಿಂದ, ಭಯದಿಂದ ಅವರೇನು ಮಾಡ್ತಾ ಇದ್ದಾರೆ? ಒಂದು ಕಡೆ ಕೂತು ಪ್ರಾರ್ಥನೆ ಮಾಡುವಾಗ ಯಾವಾಗ ಅವರ ಮೇಲೆ ಪವಿತ್ರಾತ್ಮ ವರದಾನ ಆಯಿತು, ಭಯಭೀತರಾದಂಥ, ಜ್ಞಾನ ಇಲ್ಲದಂಥ, ತಿಳುವಳಿಕೆ ಇಲ್ಲದಂಥ, ಶಾಸ್ತ್ರಗಳ ಅಭ್ಯಾಸ ಇಲ್ಲದಂಥ, ಜನರ ಮುಂದೆ ನಿಂತು ಮಾತಾಡೋದಕ್ಕೆ ಧೈರ್ಯ ಇಲ್ಲದಂಥ ಈ ಶಿಷ್ಯರುಗಳ ಜೀವನ ಸಂಪೂರ್ಣವಾಗಿ ಬದಲಾಯಿತು ಪ್ರೇಯರ್. ಅವರ ಜೀವಿತಕ್ಕೆ ಪವಿತ್ರಾತ್ಮನ ವರದಾನಗಳ ಅನುಗ್ರಹವಾಯಿತು. ನಾನಾ ವಿಧವಾದ ಭಾಷೆಗಳು ಅವರಿಗೆ ಕೊಡಲ್ಪಡ್ತು. ಅನೇಕ ಭಾಷೆಗಳಿಂದ ಅವರು ಮಾತಾಡಿದರು,
ಪ್ರವಾದಿಸಿದರು, ಸಂದೇಶವನ್ನು ಸಾರಿದರು, ಉತ್ತಮ ಪ್ರಸಂಗವನ್ನು ಮಾಡಿದರು, ಜನರಿಗೆ ಸತ್ಯವನ್ನು ತಿಳಿಸಿದರು. ಎಂಥ ಒಂದು ಅದ್ಭುತವಾದ ಪವಿತ್ರಾತ್ಮನ ಬಲ ಆ ಶಿಷ್ಯರಿಗೆ ಕೊಡಲ್ಪಡುತ್ತೆ ನೋಡ್ರಿ. ಯೇಸುಸ್ವಾಮಿ ಅವ್ರ ಜೊತೆಯಲ್ಲಿರುವಾಗ ಒಬ್ಬ ಮೂರ್ಛಾ ರೋಗಿಯನ್ನು ಅವರ ಮುಂದೆ ತೆಗೆದುಕೊಂಡು ಬಂದಂಥ ಸಮಯದಲ್ಲಿ ಆ ರೋಗಿಯನ್ನು ಗುಣಪಡಿಸಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ. ಯೇಸುಸ್ವಾಮಿ ಅವರನ್ನು ನೋಡಿ, ಇನ್ನೆಷ್ಟೋ ದಿವಸ ನಿಮ್ಮನ್ನು ನಾನು ಸಹಿಸ್ಕೊಳ್ಳಿ, ನಿಮ್ಮ ನಂಬಿಕೆ ಏನಾಗಿದೆ? ಸಾಸಿವೆ ಕಾಳಷ್ಟು ನಂಬಿಕೆ ನಿಮ್ಮಲ್ಲಿದ್ದರೆ ನೀವೇನು ಮಾಡ್ಬೋದು? ಬೆಟ್ಟವನ್ನು ಕಿತ್ತು ಆ ಸಮುದ್ರದಲ್ಲಿ ಹೋಗಿ ಬೀಳು ಅಂತ ಹೇಳಿದರೆ ಅದು ಬೀಳುತ್ತೆ. ಆದರೆ ನಿಮ್ಮ ನಂಬಿಕೆ ಏನಾಗಿದೆ? ಇಷ್ಟು ದಿವಸ ನನ್ನ ಜೊತೆಯಲ್ಲಿದ್ದೀರಿ, ನನ್ನ ಸಹವಾಸದಲ್ಲಿದ್ದೀರಿ, ನನ್ನ ಒಡನಾಟದಲ್ಲಿದ್ದೀರಿ, ನನ್ನ ಬೋಧನೆಗಳನ್ನ ಕೇಳ್ತಾ ಇದ್ದೀರಿ, ನನ್ನ ಕ್ರಿಯೆಗಳನ್ನ ನೋಡ್ತಾ ಇದ್ದೀರಿ, ಅದ್ಭುತ ಕೃತ್ಯಗಳನ್ನ ಅನುಭವಿಸ್ತಾ ಇದ್ದೀರಿ. ಆದರೆ ನಿಮ್ಮ ಕೈಯಲ್ಲಿ ಒಬ್ಬ ಹುಡುಗನನ್ನು, ಒಂದು ಆ ರೋಗಿಯನ್ನು ಗುಣಪಡಿಸಲಿಕ್ಕೆ ಸಾಧ್ಯವಾಗಲಿಲ್ವಲ್ಲ ಎಂಬುದಾಗಿ ಸ್ವಾಮಿ ಬಹಳವಾಗಿ ವ್ಯಥೆ ಪಡ್ತಾನೆ. ಆದರೆ ಈ ಒಂದು ಶಿಷ್ಯರ ಜೀವನ ಯಾವಾಗ ಅಂಥ ಒಂದು ಅಪನಂಬಿಕೆಯಿಂದ, ಅಧೈರ್ಯದಿಂದ ಕೂಡಿದಂಥ ಜೀವನ ಒಂದು ನಂಬಿಕೆಗೆ, ಧೈರ್ಯಕ್ಕೆ, ಬಲಕ್ಕೆ, ಪರಿಪೂರ್ಣತೆಗೆ ತಿರುಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ, ಪರಿಶುದ್ಧಾತ್ಮನು ಅವರ ಮೇಲೆ ಬಂದಂಥ ಸಮಯದಲ್ಲಿ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ಅನೇಕ ಸಂದರ್ಭಗಳಲ್ಲಿ ನಾವು ಬಲಹೀನರಾಗಿ ಜೀವಿಸ್ತಾ ಇರ್ಬೋದು. ನಮ್ಮಲ್ಲಿ ಆತ್ಮಿಕವಾಗಿ ಬೇಕಾದಂಥ ವರದಾನಗಳು ನಮ್ಮಲ್ಲಿ ಇಲ್ಲದೇ ಇರ್ಬೋದು, ನಂಬಿಕೆಯನ್ನು ಕಳ್ಕೊಂಡಿರ್ಬೋದು, ಅನೇಕ ಹೀನಾಯವಾದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರ್ಬೋದು. ಆದರೆ ಒಂದಂತೂ ಸತ್ಯ, ಪರಿಶುದ್ಧಾತ್ಮನ ಒಂದು ಬಲವನ್ನು ನೀವು ಹೊಂದುವುದಾದರೆ ಅಸಾಧ್ಯವಾದ ಕಾರ್ಯಗಳನ್ನ ದೇವರು ನಿಮ್ಮ ಕರಗಳಲ್ಲಿ, ನಿಮ್ಮ ಕೈಗಳಲ್ಲಿ ದೇವರು ಮಾಡ್ತಾನೆ ಪ್ರೇರ. ಈ ಶಿಷ್ಯರುಗಳನ್ನ ಜೀವಿತಗಳನ್ನು ನೀವು ಗಮನಿಸ್ರಿ. ಪೇತ್ರನು ನೀರಿನ ಮೇಲೆ ಒಂದು ಸಾರಿ ನಡೀಬೇಕೆಂಬುದಾಗಿ ಬಯಸಿದಾಗ ಯೇಸು ಸ್ವಾಮಿ ಅವನಿಗೆ ಅಪ್ಪಣೆ ಕೊಟ್ಟಿದ್ದಾರೆ, ಬಾ. ಈತನು ಒಂದೆರಡು ಹೆಜ್ಜೆಗಳು ನೀರಿನ ಮೇಲೆ ನಡೀತಾನೆ. ಆದರೆ ಆ ಬಿರುಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗೋಗ್ತಾ ಇದ್ದಾನೆ. ಅದೇ ರೀತಿ ತೋಮನನ್ನು ನೋಡ್ತೇವೆ, ಅಪನಂಬಿಕೆ ಉಳ್ಳಂಥ ಒಬ್ಬ ಶಿಷ್ಯ. ಯೂದನನ್ನು ನೋಡ್ತೇವೆ, ಯೇಸು ಸ್ವಾಮಿಯನ್ನು ಜೊತೆಯಲ್ಲೇ ಇದ್ದು ದ್ರೋಹ ಮಾಡಿದಂಥ, ಹಿಡ್ಕೊಟ್ಟಂಥ ಒಬ್ಬ ಶಿಷ್ಯ. ಇನ್ನು ಅನೇಕ ಬಲಹೀನತೆಗಳು, ಪಾಪದ ಸ್ವಭಾವಗಳು, ಅಧೈರ್ಯದ, ಅಪನಂಬಿಕೆಯ ಆತ್ಮಗಳು ಶಿಷ್ಯರಲ್ಲಿತ್ತು. ಆದರೆ ಯಾವಾಗ ಯೇಸು ಸ್ವಾಮಿಯ ಒಂದು ವಾಗ್ದಾನದ ಪ್ರಕಾರ ಪವಿತ್ರಾತ್ಮನ ಬಲವನ್ನು ಹೊಂದಿದ್ರೋ, ಪ್ರತಿಯೊಬ್ಬನ ಜೀವನ ಬಲಯುತವಾದಂಥ, ಶಕ್ತಿಯುತವಾದಂಥ ಜೀವನವಾಗಿ ಮಾರ್ಪಡ್ತು ಪ್ರೇರೆ. ಇವತ್ತು ನಮ್ಮ ಬದುಕಲು ಸಹ ಈ ಒಂದು ಪರಿಶುದ್ಧಾತ್ಮನ ಹೊಂದ್ಕೊಳ್ಳೋದು ಯಾಕೆ ಮುಖ್ಯ ಅಂತ ಹೇಳಿದರೆ, ನಮ್ಮ ಜೀವಿತಗಳನ್ನು ನಾವು ಬದಲಾಯಿಸ್ಕೊಳ್ಬೋದು, ನಮ್ಮ ಸ್ವಭಾವಗಳು ಬದಲಾಗುತ್ತೆ, ನಮ್ಮ ಆತ್ಮಿಕ ಬದುಕು ಬದಲಾಗುತ್ತೆ. ಅಶಕ್ತಿಯುಳ್ಳಂಥ, ಅಧೈರ್ಯವುಳ್ಳಂಥ, ಅಪನಂಬಿಕೆಯುಳ್ಳಂಥ ಜೀವಿತ ಪರಿಪೂರ್ಣತೆಗೆ ಸಾಗಲಿಕ್ಕೆ ಸಾಧ್ಯವಾಗುತ್ತೆ. ಸತ್ಯವೇದದಲ್ಲಿ ಒಂದು ಒಳ್ಳೆಯ ಇನ್ಸಿಡೆಂಟ್ ಇದೆ, ಘಟನೆ ಇದೆ ಪ್ರೇರೆ. ನಮ್ಮ ಸತ್ಯವೇದಗಳನ್ನ 1 ಸಮುವೇಲ ಪುಸ್ತಕ 10ನೇ ಅಧ್ಯಾಯಕ್ಕೆ ನಾವು ತಿರುಗಿಸುವಾಗ ಇಲ್ಲಿ ಅರಸನಾದ ಸೌಲನನ್ನು ಇಸ್ರಾಯೇಲರ ರಾಜನಾಗಿ ದೇವರು ಆರಿಸ್ಕೊಳ್ಳೋದು ನೋಡ್ತೇವೆ. ಈ ಸೌಲನ ಒಂದು ಹಿನ್ನೆಲೆಯನ್ನು ನೋಡುವಂಥ ಸಮಯದಲ್ಲಿ ಆತನು ತನ್ನ ತಂದೆಯಾದಂಥ ಕೀಷನ ಕತ್ತೆಗಳನ್ನು ಮೇಯಿಸುವಂಥ ಒಂದು ಕೆಲಸದಲ್ಲಿದ್ದ. ಈತನು ಯಾವುದೇ ಒಂದು ಒಳ್ಳೆಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಅಲ್ಲ. ಈತನ ತಂದೆಗೆ ಆಗಲಿ, ಈತನ ಕುಟುಂಬಕ್ಕಾಗಲಿ ಯಾವುದೇ ಉನ್ನತವಾದಂಥ ಸ್ಥಾನಮಾನಗಳು ಇರಲಿಲ್ಲ ಸಮಾಜದಲ್ಲಿ. ಆದರೆ ಇಂಥ ಒಬ್ಬ ವ್ಯಕ್ತಿಯನ್ನು ದೇವರು ಏನು ಮಾಡಿದರು? ಇಸ್ರಾಯೇಲರ ಅರಸನಾಗಿ ನೇಮಕ ಮಾಡಿದರು. ಯಾವಾಗ ಸೌಲನನ್ನು ದೇವರು ಕರೀತಾರೆ, ತಕ್ಷಣ ಸೌಲನ ಜೀವನದಲ್ಲಿ ಏನಾಯಿತು ವಾಕ್ಯದಲ್ಲಿ ನೋಡೋಣ. ನಮ್ಮ ಸತ್ಯವೇದಗಳಲ್ಲಿ 1 ಸಮುವೇಲ ಪುಸ್ತಕ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮರುದಿನ ಬೆಳಿಗ್ಗೆ ಸಮುವೇಲನು ಮಾಳಿಗೆಯ ಮೇಲೆ ಮಲಗಿದ್ದ ಸೌಲನನ್ನು, ಏಳು, ನಿನ್ನನ್ನು ಸಾಗ ಕಳಿಸುತ್ತೇನೆ ಎಂದು ಎಬ್ಬಿಸಲು ಅವನೆದ್ದನು. ತರುವಾಯ ಅವರಿಬ್ಬರು ಊರ ಹೊರಗೆ ಬಂದಾಗ ಸಮುವೇಲನು ಸೌಲನಿಗೆ, ನಿನ್ನ ಸೇವಕನನ್ನು ಮುಂದೆ ಕಳುಹಿಸಿ ನೀನು ಇಲ್ಲಿ ಸ್ವಲ್ಪ ನಿಲ್ಲು, ನಿನಗೆ ತಿಳಿಸಬೇಕಾದ ದೈವೋಕ್ತಿಯೊಂದುಂಟು ಎಂದನು. ಆ ಆಳು ಮುಂದೆ ಹೋದಾಗ ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಹುಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಇಲ್ಲಿ ಈ ಸೌಲನು ತನ್ನ ತಂದೆಯ ಕತ್ತೆಗಳು ಕಳೆದೋದಂಥ ಕತ್ತೆಗಳನ್ನ ಅವನೇನು ಮಾಡ್ತಾ ಇದ್ದಾನೆ, ಹುಡುಕೊಂಡು ಬರ್ತಾನೆ. ಅವನು ಆ ಕತ್ತೆಗಳಿಗೋಸ್ಕರ ಹುಡುಕೊಂಡು ಬರುವಾಗ ಸಮುವೇಲನ ಒಂದು ಭೇಟಿ ಆಗುತ್ತೆ. ಪ್ರವಾದಿಯಾದ ಸಮುವೇಲನು ಇಸ್ರಾಯೇಲರಿಗೋಸ್ಕರ ಒಬ್ಬ ಅರಸನ್ನು ಬೇಕೆಂಬುದಾಗಿ ದೇವರಲ್ಲಿ ಕೇಳುವಾಗ ದೇವರು ತಾನೇ ಈ ಸೌಲನನ್ನು ಸಮುವೇಲನ ಬಳಿಗೆ ನಡೆಸುವಂತ ನೋಡ್ತೇವೆ. ಯಾವಾಗ ಸೌಲನ ಒಂದು ಭೇಟಿ ಸಮುವೇಲನಿಗಾಗುತ್ತೆ, ದೇವರು ತಿಳಿಸಿದ್ರು ಈತನೇ ನಾನು ಆರಿಸ್ಕೊಂಡಂಥ ವ್ಯಕ್ತಿ. ಆದರೆ
ಆ ಸಮುವೇಲನ ಜೀವಿತದಲ್ಲಿಯೂ ಸಹ ಆ ಸೌಲನನ್ನು ಗಮನಿಸುವಾಗ ಆತನಲ್ಲಿ ಆ ಅರಸನಾಗಲಿಕ್ಕೆ, ರಾಜನಾಗಲಿಕ್ಕೆ ಯಾವ ಅರ್ಹತೆ ಅವನಿಗಿದೆ, ಅವನು ಯಾವ ಸಮುದಾಯದಿಂದ, ಯಾವ ಹಿನ್ನೆಲೆಯಿಂದ ಆತನು ಬಂದಿದ್ದಾನೆ ಎಂಬುದಾಗಿ ನೋಡುವಾಗ ಭೌತಿಕವಾಗಿ, ಸಾಮಾಜಿಕವಾಗಿ, ಶಾರೀರಿಕವಾಗಿ ಆತನಿಗೆ ಯಾವುದೇ ಅರ್ಹತೆಗಳಿಲ್ಲದೆ ಇದ್ದರೂ ಸಹ ದೇವರು ಆತನನ್ನು ಆರಿಸ್ಕೊಳ್ಳೋಣ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಇಂಥ ಒಂದು ಸೌಲನ ಜೀವನದಲ್ಲಿ ಏನಾಗುತ್ತೆ, ದೇವರಿಂದ ಆತನು ಅರಸನಾಗಲಿಕ್ಕೆ ಅಭಿಷೇಕಿಸಲ್ಪಡ್ತಾನೆ. ಅಭಿಷೇಕಿಸಲ್ಪಟ್ಟ ನಂತರ ಇಲ್ಲಿ ಹೇಳುತ್ತೆ, ಅದೇ 1 ಸಮುವೇಲ 10ನೇ ಅಧ್ಯಾಯ 6ನೇ ವಚನ, ಆಗ ಯೆಹೋವನ ಆತ್ಮನು ನಿನ್ನ ಮೇಲೆ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ. ಈ ಗುರುತುಗಳೆಲ್ಲ ಸಂಭವಿಸಿದಾಗ ನಿನಗೆ ಅನುಕೂಲವಿದ್ದುದನ್ನು ನಡೆಸು. ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ಮುಂದಾಗಿ ಗಿಲ್ಗಾಲಿಗೆ ಹೋಗು. ಈ ಸಮುವೇಲ ಆತನನ್ನು ಎಣ್ಣೆಯಿಂದ ಅಭಿಷೇಕಿಸಿ ಅವನಿಗೇನು ಹೇಳ್ತಾನೆ, ದೇವರ ಆತ್ಮನು ನಿನ್ನ ಮೇಲೆ ಬರ್ತಾನೆ, ನೀನಾಗ ಪರವಶನಾಗಿ ಏನು ಮಾಡ್ತೀಯ, ಮಾರ್ಪಟ್ಟು ನೀನು ಪ್ರವಾದಿಸುವಿ. ಈ ಸೌಲನ ಒಂದು ಜೀವಿತದಲ್ಲಿ ಯಾವಾಗ ಆತನು ದೇವರ ಜನಾಂಗಕ್ಕೆ, ದೇವರ ಮಕ್ಕಳಿಗೆ ರಾಜನಾಗಲಿಕ್ಕೆ ಆತನ ಆರಿಸಲ್ಪಡ್ತಾನೆ, ಸಮುವೇಲನಿಂದ ಅಭಿಷೇಕವನ್ನು ಹೊಂದಿದ ಮೇಲೆ ಸಮುವೇಲನ ಹೇಳ್ತಾ ಇದ್ದಾನೆ, ನಿನ್ನ ಮೇಲೆ ಯೆಹೋವನ ಆತ್ಮನು ಬರ್ತಾನೆ, ನೀನು ಮಾರ್ಪಾಡಾಗ್ತೀಯಾ, ನೀನು ಪ್ರವಾದಿಸ್ತೀಯ. ಅದರಂತೆ 9ನೇ ವಚನದಲ್ಲಿ ಹೇಳುತ್ತೆ, ಸೌಲನು ಸಮುವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಅದೇ ದಿನದಲ್ಲಿ ಆ ಎಲ್ಲ ಗುರುತುಗಳು ಸಂಭವಿಸಿದವು. ಅವನು ದೇವಗಿರಿಗೆ ಬಂದ ಕೂಡಲೇ ಪರವಶನಾದ ಪ್ರವಾದಿ ಸಮೂಹವು ತನ್ನೆದುರಿಗೆ ಬರುವುದನ್ನು ಕಂಡನು. ದೇವರ ಆತ್ಮವು ಅವನ ಮೇಲೆ ಸಹ ಬಂದದರಿಂದ ಅವನೂ ಪರವಶನಾಗಿ ಅವರೊಳಗೆ ಸೇರಿ ಪ್ರವಾದಿಸಿದನು. ದೇವರು ಯಾವಾಗ ತನ್ನ ಆತ್ಮವನ್ನು ಆ ಸೌಲನ ಮೇಲೆ ದೇವರು ಕೊಡ್ತಾರೆ, ತಕ್ಷಣ ಸೌಲನ ಜೀವನ ಏನಾಯಿತು, ಮಾರ್ಪಾಡಾಯಿತು. ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು ಅಂತ ಹೇಳೋದು. ಅವನು ಪ್ರವಾದಿಸಿದನು. ಆ ಪ್ರವಾದಿಗಳ ಗುಂಪಿನೊಳಗಡೆ ಇವನು ಸಹ ಒಬ್ಬ ಪ್ರವಾದಿಯಾಗಿ ಅಲ್ಲಿ ಒಂದು ಪ್ರವಾದನೆಯನ್ನು ನುಡಿಯುವಂತ ನೋಡ್ತೇವೆ ಪ್ರೇರ್. ದೇವರು ಮಾಡುವಂಥ ಕಾರ್ಯ ಯಾವ ರೀತಿಯಲ್ಲಿರುತ್ತೆ, ಒಬ್ಬ ಅಯೋಗ್ಯನಾದಂಥ, ಅನರ್ಹನಾದಂಥ ವ್ಯಕ್ತಿಯನ್ನು ದೇವರು ಯೋಗ್ಯನನ್ನಾಗಿ, ಅರ್ಹನನ್ನಾಗಿ, ಇಸ್ರೇಲರಿಗೆ ರಾಜನನ್ನಾಗಿ ದೇವರು ಮಾಡುವಾಗ ತನ್ನ ಪವಿತ್ರಾತ್ಮನ ವರದಾನವಾದ ಅವಶ್ಯಕತೆ ಅವನಿಗಿತ್ತು ಎಂಬುದಾಗಿ ನೋಡ್ತೇವೆ. ಆ ಒಂದು ವರದಾನದ ಪವಿತ್ರಾತ್ಮನನ್ನು ಆತನು ಹೊಂದಿದ ನಂತರ ಅವನೇನು ಮಾಡ್ದ, ದೇವರಿಂದ ಕೊಡಲ್ಪಟ್ಟಂಥ ನೂತನ ಹೃದಯವನ್ನು ಅವನು ಹೊಂದ್ಕೊಳ್ತಾನೆ. ಇವತ್ತು ನಮ್ಮ ಜೀವಿತಗಳಲ್ಲಿಯೂ ಸಹ ಯಾವುದೇ ಅನರ್ಹತೆ, ಯಾವುದೇ ಅಯೋಗ್ಯತೆ, ಯಾವುದೇ ಕೆಲಸಕ್ಕೆ ಬಾರದಂಥ ಜೀವಿತ ನಿಮ್ಮದಾಗಿದ್ದರೂ ಇವತ್ತು ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡೋದಾದರೆ ಖಂಡಿತವಾಗಿ ದೇವರು ತನ್ನ ಪವಿತ್ರಾತ್ಮನನ್ನು ನಿಮ್ಮ ಮೇಲೆ ಕೊಡುವುದು ಮಾತ್ರ ಅಲ್ಲ, ನಿಮ್ಮ ಜೀವಿತಗಳನ್ನ ದೇವರು ಏನು ಮಾಡ್ತಾನೆ, ನೂತನ ಪಡಿಸ್ತಾನೆ. ನೂತನ ಹೃದಯವನ್ನು ದೇವರು ಕೊಡ್ತಾನೆ, ನೂತನ ಸ್ವಭಾವವನ್ನು ದೇವರು ಕೊಡ್ತಾನೆ, ನೂತನ ಧೈರ್ಯವನ್ನು, ನೂತನ ಶಕ್ತಿಯನ್ನು, ನೂತನ ಬಲವನ್ನು ದೇವರು ಕೊಡಲಿಕ್ಕೆ ಸಾಧ್ಯ. ಪ್ರೇರ್ ಅಂಜುಬುರುಕರಾಗಿದ್ದಂಥ, ಸುಳ್ಳುಗಾರರಾಗಿದ್ದಂಥ, ಯಾವ ಒಂದು ಧೈರ್ಯ ಇಲ್ಲದಂಥ, ಅಧೈರ್ಯವಾಗಿದ್ದಂಥ, ಸಂದೇಹ ಪಡುವಂಥ ಆ ಶಿಷ್ಯರ ಜೀವನ ಪವಿತ್ರಾತ್ಮನು ಬಂದ ನಂತರ ಏನಾಯಿತು, ಕ್ರಿಸ್ತನಿಗೋಸ್ಕರ ತಮ್ಮನ್ನು ತಾವು ಬಲಿಯಾಗಿ ಒಪ್ಪಿಸಿಕೊಡೋದಕ್ಕೆ ಅವರು ಹಿಂಜರಿರಲಿಲ್ಲ, ಭಯಪಡಲಿಲ್ಲ. ಯೇಸು ಸ್ವಾಮಿಗೋಸ್ಕರ ದೊಡ್ಡ ಸುವಾರ್ತೆ ಮಾಡಿದರು, ರಾಜರ ಮುಂದೆ ನಿಂತರು, ಅಧಿಕಾರಿಗಳ ಮುಂದೆ ನಿಲ್ಲಲ್ಪಟ್ಟರು, ಮರಣಕ್ಕೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ರು ಅಂತ ನೋಡ್ತೇವೆ. ಇದು ದೇವರ ಆತ್ಮನ ಒಂದು ಕಾರ್ಯಗಳು ಪ್ರೇರೆ. ಇವತ್ತು ನಮ್ಮ ಜೀವಿತಗಳಲ್ಲಿಯೂ ಸಹ, ನಮ್ಮ ಕುಟುಂಬಗಳಲ್ಲಿಯೂ ಸಹ, ನಮ್ಮ ವೈಯಕ್ತಿಕ ಬದುಕಿನಲ್ಲಿಯೂ ಸಹ ಎಂಥ ಒಂದು ಬಲಹೀನತೆ, ಯಾವ ಒಂದು ದೇವರಿಗೆ ಮೆಚ್ಚುಗೆ ಆಗದಂಥ ಅನರ್ಹವಾದಂಥ ಅಯೋಗ್ಯವಾದಂಥ ಕಾರ್ಯಗಳು ನಿನ್ನಲ್ಲಿದೆ, ನಮ್ಮಲ್ಲಿದೆ, ಗೊತ್ತಿಲ್ಲ. ಆದರೆ ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ, ದೇವರ ಪರಿಶುದ್ಧಾತ್ಮನಿಗೆ ನಿಮ್ಮನ್ನು ನೀವು ಅಧೀನಪಡಿಸುವುದಾದರೆ ದೇವರು ಶಕ್ತಿಗೊಳಿಸ್ತಾನೆ, ಬಲಗೊಳಿಸ್ತಾನೆ. ಪ್ರಿಯರೇ, ಯೇಸುಸ್ವಾಮಿಯ ಜೀವನದಲ್ಲಿಯೂ ಸಹ 30 ವರ್ಷಗಳು ಯೇಸುಸ್ವಾಮಿ ಯಾವ ರೀತಿ ಅವರ ಬದುಕಿತ್ತು ನಾವು ವಾಕ್ಯದಲ್ಲಿ ನೋಡ್ತೇವೆ. ನಮ್ಮಂತೆಯೇ ಎಲ್ಲ ವಿಧದಲ್ಲಿಯೂ ಸ್ವಾಮಿ ಶೋಧನೆಗೊಳಗಾದನು. ಆದರೆ ಆತನ ದೀಕ್ಷಾ ಸ್ನಾನದ ನಂತರ ಪರಲೋಕದಿಂದ ಪರಿಶುದ್ಧಾತ್ಮನ ವರವನ್ನು ಆತನು ಹೊಂದಿದ ಮೇಲೆ ಯೇಸುಸ್ವಾಮಿಯ ಜೀವನ ಸಹ ಬಹಳ ಅದ್ಭುತವಾಗಿ, ಬಲಶಾಲಿಯಾಗಿ, ಶಕ್ತಿಯುತವಾಗಿ ಬದಲಾಯಿತಂತ ನೋಡ್ತೇವೆ. ಎಂಥ ಒಂದು ಕಾರ್ಯನ ಸ್ವಾಮಿ ಸಾಧಿಸಿದರು. ಇಡೀ ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ಯಾವ ವ್ಯಕ್ತಿಗಳು ಮಾಡಲಿಕ್ಕೆ ಸಾಧ್ಯವಾಗದಂಥ ಕಾರ್ಯವನ್ನು ಸ್ವಾಮಿ ಸಾಧಿಸಿದರು. ಅಷ್ಟು ಮಾತ್ರವಲ್ಲದೆ
ಶಿಲ್ಬೆ ಮರಣವನ್ನು ಹೊಂದುವಂಥದ್ದು, ಆ ಶಿಲ್ಬೆ ಮರಣವನ್ನು ತಾಳಿಕೊಳ್ಳುವಂಥದ್ದು. ಸ್ವಾಮಿ ಒಂದು ಕಡೆ ಹೇಳ್ತಾರೆ, ಗೆತ್ಸೆಮನೆ ತೋಟದಲ್ಲಿ ಕೊನೆಯ ಅಂತಿಮ ಘಟ್ಟಗಳು, ಕ್ಷಣಗಳು ಬರುವಾಗ ದೇಹ ಸಿದ್ಧವಾಗಿದೆ, ಆದರೆ ಆತ್ಮಕ್ಕೆ ಬಲ ಸಾಲ್ತಾ ಇಲ್ಲ. ಈ ಒಂದು ಬಲಕ್ಕಾಗಿ ಆತನು ಏನು ಮಾಡ್ತಾನೆ, ಕಣ್ಣೀರಿಟ್ಟು 3 ಸಾರಿ ಆ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಂತ ನೋಡ್ತೇವೆ ಪ್ರೇಯರ್. ಯೇಸು ಸ್ವಾಮಿಯ ಜೀವನದಲ್ಲಿ ಪರಿಶುದ್ಧಾತ್ಮನ ನಡೆಸುವಿಕೆ ಇದ್ದಿದ್ದರಿಂದ, ಪರಿಶುದ್ಧಾತ್ಮನ ಒಂದು ಅಧೀನಕ್ಕೆ ಆತನು ಒಳಗಾಗಿದ್ದರಿಂದ ಎಲ್ಲ ಕಾರ್ಯಗಳನ್ನ ಸ್ವಾಮಿ ಸಾಧಿಸಿದ. ಇವತ್ತು ನಮ್ಮ ಜೀವಿತಗಳಲ್ಲಿಯೂ ಸಹ ನಾವು ನೆನೆಸದಂಥ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ಆಗಬೇಕಂತ ಹೇಳಿದರೆ ಪರಿಶುದ್ಧಾತ್ಮನಿಗೆ ನಿಮ್ಮನ್ನು ನೀವು ಒಪ್ಪಿಸಿ ಕೊಡಬೇಕು. ಅಮೇರಿಕ ದೇಶದಲ್ಲಿ ಡೇವಿಡ್ ಗ್ರೀನ್ ಅನ್ನುವಂಥ ಒಬ್ಬ ವ್ಯಕ್ತಿ, ಆತನು ಒಂದು ಅಂಗಡಿಯಲ್ಲಿ ಕೂಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಸ್ವಲ್ಪ ದಿವಸಗಳು ಕಳೆದ ಮೇಲೆ ಆತನಿಗೆ ಒಂದು ಆಲೋಚನೆ ಬರುತ್ತೆ, ಯಾಕೆ ನಾನೇ ಸ್ವತಃ ಒಂದು ಅಂಗಡಿಯನ್ನು ಮಾಡಬಾರ್ದು ಎಂಬುದಾಗಿ. ಆತನು ಈ ಆಲೋಚನೆಯನ್ನು ಇಟ್ಟುಕೊಂಡು ಒಂದು ಹೊಸ ವಿಧವಾದಂಥ ಒಂದು ವ್ಯಾಪಾರವನ್ನು ಶುರು ಮಾಡ್ತಾನೆ. ಆ ವ್ಯಾಪಾರ ಏನಂತ ಹೇಳಿದರೆ, ಒಂದು ಶಾಪಿಂಗ್ ಮಾಲ್ನ ಆತನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಶಾಪಿಂಗ್ ಮಾಲ್ನ ಆತನು ಕಟ್ಟಿ ಅದಕ್ಕೊಂದು ಹೆಸರಿಟ್ಟು ಆತನು ಒಂದು ಹೊಸ ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಾನೆ ಪ್ರೇಯರ್. ಸ್ಟಾರ್ಟ್ ಮಾಡುವಾಗ ಒಂದು ದಿವಸ ಈ ಅಮೇರಿಕ ದೇಶದಲ್ಲಿ ಏನಾಗುತ್ತೆ, ಒಂದು ಸರ್ಕಾರದಿಂದ ಒಂದು ನಿಯಮ ಘೋಷಣೆ ಆಗುತ್ತೆ. ಈ ದೇಶದಲ್ಲಿರುವಂಥ ಪ್ರತಿ ಅಂಗಡಿಗಳಲ್ಲಿ, ಪ್ರತಿ ಶಾಪಿಂಗ್ ಮಾಲ್ಗಳಲ್ಲಿ ಒಂದು ಗರ್ಭ ನಿರೋಧಕ ಅಬಾರ್ಷನ್ ಮೆಡಿಸಿನ್ನ ನೀವು ಸೇಲ್ ಮಾಡಬೇಕು. ಆದರೆ ಈ ಡೇವಿಡ್ ಗ್ರೀನ್ ಅನ್ನುವಂಥ ವ್ಯಕ್ತಿ ದೇವಭಕ್ತನಾದ್ದರಿಂದ ಈ ಗರ್ಭ ನಿರೋಧಕವಾದಂಥ ಔಷಧಿಗಳನ್ನ ಆತನು ವ್ಯಾಪಾರ ಮಾಡಲಿಕ್ಕೆ, ಮಾರಲಿಕ್ಕೆ ಆತನಿಗಿಷ್ಟ ಇರಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಆತನು ಕೋರ್ಟ್ ಮೊರೆ ಹೋಗ್ತಾನೆ, ಸರ್ಕಾರದ ವಿರುದ್ಧವಾಗಿ ಆತನು ದಾವೆ ಹೂಡ್ತಾನೆ, ಇಲ್ಲ ಈ ಕೆಲಸವನ್ನು ನಾನು ಮಾಡಿ, ಯಾಕಂದರೆ ಅದು ಸತ್ಯವೇದಕ್ಕೆ ದೇವರಿಗೆ ವಿರುದ್ಧವಾದಂಥದ್ದು, ಗರ್ಭದಲ್ಲಿರುವಂಥ ಮಗುವನ್ನು ಕೊಲ್ಲುವಂಥದ್ದು ಅದೊಂದು ನರಹತ್ಯೆ ಎಂಬುದಾಗಿ ಅವನು ಎಣಿಸಿ ಈ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳುವಾಗ ಆ ದೇಶದ ಸರ್ಕಾರ ಆತನ ಶಾಪಿಂಗ್ ಮಾಲ್ನ ಬ್ಯಾನ್ ಮಾಡೋದು. ಭಾಳ ದುಸ್ಥಿತಿಗೆ ಬರ್ತಾನೆ, ಭಾಳ ಕಷ್ಟವನ್ನು ಅನುಭವಿಸ್ತಾನೆ, ಏನು ಮಾಡಬೇಕು ಅವನಿಗೆ ಗೊತ್ತಾಗಲ್ಲ. ಆಗ ದೇವರ ಮೊರೆ ಹೋಗ್ತಾನೆ ಪ್ರೇಯರ್. ದೇವರ ಮೊರೆ ಹೋಗಿ ಆತನು ಪ್ರಾರ್ಥನಾ ಪೂರ್ವಕವಾಗಿ ಪವಿತ್ರಾತ್ಮ ಭರಿತನಾಗಿ, ಇಲ್ಲ ಸರ್ಕಾರ ಎಂಥ ಒಂದು ಕಷ್ಟಕರವಾದ ಸ್ಥಿತಿಗೆ ನನ್ನನ್ನು ತಂದರೂ ಪರವಾಗಿಲ್ಲ, ನನಗೆ ತಿನ್ನೋದಕ್ಕೆ ಅನ್ನ ಇಲ್ಲದಿದ್ದರೂ ಪರವಾಗಿಲ್ಲ, ಈ ಒಂದು ಕೆಟ್ಟ ಕೆಲಸಕ್ಕೆ ನಾನು ಕೈ ಹಾಕೋದಿಲ್ಲ ಎಂಬುದಾಗಿ ಅವನು ದೃಢ ನಿರ್ಧಾರ ಮಾಡಿ ದೇವರ ಹತ್ರ ಕೂತು ಪ್ರಾರ್ಥನೆ ಮಾಡ್ತಾ ಆತನು ದೇವರ ಒಂದು ಸಹಾಯವನ್ನು ಯಾಚಿಸುವಾಗ ಸುಮಾರು ವರ್ಷಗಳು ಕಳೆಯುತ್ತೆ. ಆತನ ಒಂದು ಕೋರ್ಟಲ್ಲಿ ನಡೆಯುವಂಥ ಕೇಸು ಸಹ ಮುಂದುವರಿತಾ ಇದೆ. ಆದರೆ ಒಂದು ದಿವಸ ಆ ಒಂದು ಕೋರ್ಟಲ್ಲಿ ಒಂದು ಮಹತ್ತರವಾದಂಥ ಒಂದು ತೀರ್ಪು ಹೊರಗಡೆ ಬರುತ್ತೆ. ಈ ವ್ಯಕ್ತಿ ತನ್ನ ಸ್ವಂತ ದುಡಿಮೆಯಲ್ಲಿ ಕಷ್ಟದಲ್ಲಿ ಮಾಡ್ಕೊಂಡಿರೋಂಥ ಆ ಒಂದು ಶಾಪಿಂಗ್ ಮಾಲಲ್ಲಿ ಅವನಿಷ್ಟ ಬಂದಂತೆ ಅವನು ಯಾವ ವ್ಯಾಪಾರ ಬೇಕಾದರೂ ನಿಷೇಧ ಮಾಡ್ಬೋದು, ಯಾವುದನ್ನು ಬೇಕಾದ್ರೂ ಅವನು ಇಟ್ಕೊಳ್ಬೋದು ಎಂಬುದಾಗಿ ಅವನ ಸ್ವನಿರ್ಧಾರಕ್ಕೆ ಬಿಟ್ಟಾಗ ಅವನು ಭಾಳ ಸಂತೋಷ ಪಡ್ತಾನೆ, ದೇವರಿಗೆ ಕೃತಜ್ಞತಾ ಸ್ತುತಿ ಹೇಳ್ತಾನೆ. ದೇವರಾತ್ಮನು ನನ್ನನ್ನು ಕೆಟ್ಟದಕ್ಕೆ ಬಿಡದೆ ಒಳ್ಳೆಯದರಲ್ಲಿ ನಡೆಸೋದಕ್ಕೆ ದೇವರಿಗೆ ಸ್ತೋತ್ರ ಎಂಬುದಾಗಿ ಆತನು ಉನ್ನತವಾದ ಜೀವಿತವನ್ನು ಮುಂದೆ ಕಟ್ಕೊಳ್ತಾನೆ ಪ್ರೇಯರ್. ಇವತ್ತು ನಮ್ಮ ಜೀವಿತಗಳಲ್ಲೂ ಸಹ ನಾವು ಕೆಟ್ಟತನಕ್ಕೆ ಹೋಗದೆ, ಕೆಟ್ಟತನಕ್ಕೆ ನಮ್ಮ ಜೀವಿತವನ್ನು ಬಿಡದೆ ಪವಿತ್ರಾತ್ಮ ಭರಿತರಾಗಿ ಒಳ್ಳೆಯದರಲ್ಲಿ ಜೀವಿಸಿ ಸೋಲಾದರೂ ಸಹ ಅಂತ್ಯದಲ್ಲಿ ದೇವರು ಜಯವನ್ನು ಕೊಡ್ತಾನೆ, ಉನ್ನತವಾದ ಸ್ಥಿತಿಗೆ ನಿಮ್ಮನ್ನು ನಡೆಸ್ತಾನೆ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.